ಮೋದಿಜಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ನೆಚ್ಚಿನ ಯೂಟ್ಯೂಬರ್ ಡಿಶ್ಯಾವ್ ಮಾತಾಡ್ತಾ ಇರೋದು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಗೇಮ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಅಕ್ಟೋಬರ್ 29, 2021 ನಾನು ಮತ್ತೆ ನನ್ನ ಕಸಿನ್ ಸಿಸ್ಟರು ಒಂದು ಬೆಂಗಳೂರಲ್ಲಿರೋ ಮಾಲಲ್ಲಿ ಇದ್ವಿ. ನನಗೆ ಸಡನ್ ಆಗಿ ಒಂದು ನೋಟಿಫಿಕೇಶನ್ ನ್ಯೂಸ್ ಬಂತು, ಪುನೀತ್ ರಾಜ್ಕುಮಾರ್ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ. ನಾನು ಅದನ್ನ ನಮ್ಮ ತಂಗಿಗೆ ಹೇಳಿದೆ, ಏನೋ ಚಿಕ್ಕ ಆರೋಗ್ಯದಲ್ಲಿ ಏನಾದ್ರು ಏರ್ಪೇರ್ ಆಗಿರ್ಬೇಕು, ಅದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ. ನಾವು ಮಾಲಲ್ಲಿ ಎಲ್ಲ ಸುತ್ತಾಡಿ 2 ಅವರ್ಗೆ ಹೊರಗೆ ಬಂದಾಗ ನನಗೆ ಸಡನ್ ಆಗಿ ನ್ಯೂಸ್ ಬರಕ್ಕೆ ಶುರು ಆಯಿತು, ಅಪ್ಪು ಅವರ ಡೆತ್ ಆಗಿದೆ ಅಂತ. ನಾನು ಅದನ್ನ ನಮ್ಮ ತಂಗಿಗೆ ಹೇಳಿದೆ. ಅವಾಗ ಅವಳು ಹೇಳಿದ್ದು, ನೀನು ಹೇಳ್ತಾರೆ ಸುಳ್ಳು ಅಂತ ನನಗೆ ಈಗಲೇ ಹೇಳ್ಬಿಡು ಅಂತ. ನನಗೂ ಅವತ್ತೇ ಅನಿಸಿದ್ದು, ನಾನು ಕೇಳ್ತಾ ಇರೋದು ಸುಳ್ಳು ಆಗ್ಬಿಡ್ಲಿ ಅಂತ. ಬಟ್ ದಿನ ವಿಧಿ ಆಟನೇ ಬೇರೆ ಇತ್ತು. ನಾನಿವತ್ತು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸಂಬಂಧಿಸಿದಂಥ ಕೆಲವೊಂದು ಕ್ವಿಜ್ ಕ್ವಶನ್ಗಳಿಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ನನಗೆ ಅವರ ಮೂವಿ ಬಗ್ಗೆ ಗೊತ್ತು, ಅದರ ಇನಿಷಿಯಲ್ ಜೀವನದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಇದರಲ್ಲಿ ಆ ಕ್ವಶನ್ಗಳು ಇದಾವೆ ಅನ್ಸುತ್ತೆ. ನೀವೆಷ್ಟಕ್ಕೆ ಕರೆಕ್ಟಾಗಿ ಗೆಸ್ ಮಾಡ್ತೀರಾ? ಹಾಗೆ ವಿಡಿಯೋ ಕ್ರೆಡಿಟು 5 ಮಿನಿಟ್ ಕನ್ನಡ ಚಾನಲ್ಗೆ. ಅವ್ರ ವಿಡಿಯೋ ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅವ್ರ ಚಾನಲ್ಗೂ. ಹಾಗೆ ನನ್ನ ವಿಡಿಯೋಗಳನ್ನ ನೋಡಿ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶುರು ಮಾಡೋಣ. ಫಸ್ಟ್ ಒನ್, ರಾಜ್ಕುಮಾರ್ ಪಾರ್ವತಮ್ಮನವರ ಎಷ್ಟನೇ ಮಗನಾಗಿ ಪುನೀತ್ ರಾಜ್ಕುಮಾರ್ ಅವರು 1975ರಲ್ಲಿ ಜನಿಸುತ್ತಾರೆ? 3, 4, 5, 6 ಎಷ್ಟನೇ ಮಗನಾಗಿ? ಇವರೇ ಕೊನೆ ಮಗನ? ಎಷ್ಟು ಜನ ಅಂತಮ್ಮಂದರು? ಶಿವರಾಜ್ಕುಮಾರ್ 3 ಜನ, 5 ಕರೆಕ್ಟ್ ಆನ್ಸರು. ಅಂದರೆ ಒಬ್ಬ ದೊಡ್ಡಕ್ಕ ಇದ್ದಾಳೆ, ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಮತ್ತೊಬ್ಬ ಹೆಣ್ಮಗಳಿದ್ದಾಳ, ಗೊತ್ತಿಲ್ಲ. ಬಟ್ 5 ಕರೆಕ್ಟು. ನಿಮ್ಗೇನಾದರೂ ಗೊತ್ತಿದೆ ಕಮೆಂಟ್ ಮಾಡಿ. ಪುನೀತ್ ರಾಜ್ಕುಮಾರ್ಗೆ ನಾಮಕರಣ ಮಾಡಿದ ಮೊದಲ ಹೆಸರೇನು? ಅಪ್ಪು ಅಂತೂ ಅಲ್ಲ, ಫಿಲ್ಮ್ ಇಂಡಸ್ಟ್ರಿಗೆ ಬಂದಮೇಲೆ ಸಿಕ್ಕಿದ್ದು. ಲೋಹಿತ್, ಪುನೀತ್ ರಾಜ್ಕುಮಾರ್ ಫಸ್ಟ್ ಬೇರೆ ಇರುತ್ತೆ. ಪುನೀತ್ ಅಭಿ ಲೋಹಿತ್. ಯಾಕಂದರೆ ಇವೆಲ್ಲ ಅಪ್ಪು ಅಭಿ ಫಿಲಮು ಪುನೀತ್ ರಾಜ್ಕುಮಾರ್ ಅವ್ರು ಕರೆಯೋದು. ಬಟ್ ಲೋಹಿತ್ತು, ಆದರೆ ಗೆಸ್ ಮಾಡಿದಷ್ಟೇ, ಕರೆಕ್ಟಾಗಿ ಗೊತ್ತಾಗಿರೋದೇ ನನಗೆ ಇವತ್ತು. ಪುನೀತ್ ರಾಜ್ಕುಮಾರ್ ಅಭಿನಯದ ಮೊದಲ ಚಿತ್ರ ಯಾವುದು? ಬೆಟ್ಟದ ಹೂವು ವಸಂತ ಗೀತದಲ್ಲಿ ತಾನೇ ಅವರು ಚಿಕ್ಕ ಹುಡುಗಾಗಿ ಆ್ಯಕ್ಟಿಂಗ್ ಮಾಡಿರೋದು. ಸೊ ವಸಂತ ಗೀತದಲ್ಲೇ ರಾಜ್ಕುಮಾರ್ ಅವ್ರನ್ನ ಬೈಕಲ್ಲಿ ಕೂರಿಸ್ಕೊಂಡು ಬುಲೆಟಲ್ಲಿ ಕರ್ಕೊಂಡು ಹೋಗೋದು, ಜಾವ ಬೈಕು ಬುಲೆಟಲ್ಲಿ. ಪ್ರೇಮದ ಕಾಣಿಕೆ, ಇದು ಇವತ್ತೇ ಗೊತ್ತಾಗಿದ್ದು, ಪ್ರೇಮದ ಕಾಣಿಕೆ ಅಂತ. ಪುನೀತ್ ಅಭಿನಯದ ಯಾವ ಸಿನಿಮಾಕ್ಕೆ ಚಲನಚಿತ್ರ ಪ್ರಶಸ್ತಿ ದೊರಕಿದೆ? 2 ನಕ್ಷತ್ರಗಳು, ಭಕ್ತ ಪ್ರಹ್ಲಾದಕ್ಕಿಂತ ಮುಂಚೆ ಆ 2 ನಕ್ಷತ್ರಗಳಲ್ಲಿರುವ ದ್ವಿಪಾತ್ರಕ್ಕೆ ಅವ್ರಿಗೆ ಸಿಕ್ಕಿದೆ. ಅಂದರೆ ಅದು ಆ ಮೂವಿ ಸಿಕ್ಕಿದೆ ಅಂತ ಗೊತ್ತು. ಬಟ್ ಅದೇ ಫಸ್ಟಾ ಬೆಟ್ಟದ ಹೂ ಅದಕ್ಕೆ ಸಿಕ್ಕಿಲ್ಲ. ಹಾಗಿದ್ರೆ ನಂದು ರಾಂಗ್ ಇನ್ಫಾರ್ಮೇಷನ್. ಪುನೀತ್ ಅಭಿನಯದ ಅಪ್ಪು ಸಿನಿಮಾ ಬಿಡುಗಡೆಯಾದ ವರ್ಷ ಯಾವುದು? 1975ರಲ್ಲಿ ಅವರು ಜನಿಸಿರೋದು. ಸೊ ಅಲ್ಲಿಂದ 25 ವರ್ಷ ಲೆಕ್ಕ ಹಾಕೊಂಡ್ರು. ಸುಮ್ಮನೆ ಗೆಸ್ ಮಾಡ್ತಾ ಇರೋದು, ನನಗೆ ಯಾಕೋ ಗೊತ್ತಿಲ್ಲ ಇದು. ನಿಮ್ಗೆ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು 2000 ಅಂತ ಸುಮ್ಮನೆ ಗೆಸ್ ಮಾಡ್ತಾ ಇರೋದು. 2002 ಗೊತ್ತಿರಲಿಲ್ಲ ನನಗೆ ಇದು. ಪುನೀತ್ ಜೊತೆ ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ನಾಯಕಿ? ರಕ್ಷಿತಾ, ಮೀರಾ ಜಾಸ್ಮಿನ್, ಪಾರ್ವತಿ ಮೆನನ್, ರಮ್ಯಾ ಅಂತ ಹೇಳ್ತೀನಿ. ಆಕಾಶ್ 1 ಮೂವಿ, ಆಮೇಲೆ ಅಪ್ಪು 1 ಮೂವಿ, ಅಪ್ಪುನ ಅಭಿ 1 ಮೂವಿ, ಮತ್ತೆ ಯಾವುದು? ಅರಸು 1 ಮೂವಿ. ನನಗೆ ಗೊತ್ತಿರೋಂಗೆ 3. ಮತ್ತೆ ಯಾವುದಾದ್ರೂ ಇದೆಯಾ? ಇಲ್ಲ. ಬಟ್ ಆನ್ಸರ್ ಕರೆಕ್ಟು. ಪುನೀತ್ ಅವರ ರಾಜ್ಕುಮಾರ ಸಿನಿಮಾದ ಬೊಂಬೆ ಹೇಳುತ್ತೈತೆ ಹಾಡಿನ ಸಾಹಿತ್ಯ ಯಾರು? ಹಾಡಿದವರು ವಿಜಯ್. ಯೋಗರಾಜ್ ಭಟ್ಟ, ಗೊತ್ತಿಲ್ಲ. ಸಂತೋಷ ನಂತರ ಹೆಸರು ಗೊತ್ತಿರಲಿಲ್ಲ ಬಿಡಿ. ಬಟ್ ತುಂಬ ಒಳ್ಳೆಯ ಸಾಂಗು. ಕಿರುತೆರೆಯಲ್ಲಿ ಪುನೀತ್ ನಡೆಸಿಕೊಡುತ್ತಿದ್ದ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ಪ್ರಾರಂಭವಾದ ವರ್ಷ? ನಾನು 2011ಅಲ್ಲಿ SLC ಮಾಡಿರೋದು. 2011ಗಿಂತ ಮುಂಚೆನೂ ಬರ್ತಿತ್ತು ಆ ಪ್ರೋಗ್ರಾಮು. 2011 ಅಂತಲೇ ಹೇಳ, 2012 ಅಂದರೆ ನಾನು SLC ಆದ ನೆಕ್ಸ್ಟ್ ವರ್ಷದಿಂದ ಶುರು ಆಗಿದೆ. ಪುನೀತ್ ಅಭಿನಯದ 25ನೇ ಸಿನಿಮಾ ಯಾವುದು? ಅಂಜನಿ ಪುತ್ರ, ದೊಡ್ಡ ಮನೆ ಹುಡುಗ. ಅಂಜನಿ ಪುತ್ರದಲ್ಲಿ ರಶ್ಮಿಕಾ ಮಂದಣ್ಣ ಇದ್ದಾಳೆ. ದೊಡ್ಡ ಮನೆ ಹುಡುಗನ ಆ ಥರ ಏನಾದ್ರು ಪ್ರಮೋಷನ್ ಮಾಡಿದ್ರೆ ಅದನ್ನು
ದೊಡ್ಡ ಮನೆ ಹುಡುಗ ಅಂತ ಗೆಸ್ ಮಾಡ್ತಿರೋದು ನಾನು. ದೊಡ್ಡ ಮನೆ ಹುಡುಗ, ಎಸ್, ಅದನ್ನು ಆ ಥರ ಪ್ರಮೋಷನ್ ಮಾಡಿದ್ರು ಅನ್ಸುತ್ತೆ. ಅಪ್ಪು ಅವರ 25th ಫಿಲಮು ಅಂತ. ಪುನೀತ್ ಅಭಿನಯದ ಯಾವ ಸಿನಿಮಾ ಮೊದಲ ಬಾರಿ ಚಿತ್ರಮಂದಿರದಲ್ಲಿ 1 ವರ್ಷಗಳ ಕಾಲ ಪ್ರದರ್ಶನಗೊಂಡಿದೆ? ಜಾಕಿ, ಮಿಲನ 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 ಅನ್ಸುತ್ತೆ. ಆಕಾಶಲ್ಲಿ ಮಿಲನ ಅಂತ ಗೆಸ್ ಮಾಡಿದ್ದೀನಿ. ಮಿಲನ, ಎಸ್, ಕರೆಕ್ಟಾಗಿ ಗೆಸ್ ಮಾಡ್ತಾ ಇದ್ದೀನಿ. ಮಿಲನ, ಎಸ್. ಈಗಲೂ ಹಾಕಿದ್ರು ನೋಡ್ಬೋದು ಆ ಮೂವಿ. ಗ್ರೀನ್ ಮೂವಿ. ಪುನೀತ್ ಅವರಿಗೆ ಪವರ್ ಸ್ಟಾರ್ ಎಂದು ಬಿರುದು ಕೊಟ್ಟವರು ಯಾರು? ಇದನ್ನು ಯಾರು ಕೊಟ್ಟರು? ಮನೆಯವ್ರು ಬಿಟ್ಬಿಟ್ಟು ಎಸ್ ನಾರಾಯಣ್ ಡೈರೆಕ್ಟರ್ ಏನಾದ್ರು ಕೊಟ್ರಾ? ಲೆಟ್ ಮಿ ಗೆಸ್ ಮಾಡ್ತಾ ಇರೋದು ಎಸ್ ನಾರಾಯಣ್ ಅಂತ. ಇಲ್ಲ, ಇದನ್ನು ಅವರ ದೊಡ್ಡಣ್ಣ ಶಿವರಾಜ್ ಕುಮಾರ್ ಅವ್ರು ಕೊಟ್ಟಿರೋದು. ಮಿಸ್ ಆಯಿತು. ಪುನೀತ್ ನಾನು ಆಲ್ರೆಡಿ ಹೇಳ್ಬಿಟ್ಟೆ ಇದನ್ನು. ಆದರೆ October 29th ಶನಿವಾರ ಇಲ್ಲ ಭಾನುವಾರ ಅನಿಸುತ್ತೆ. ಭಾನುವಾರನೂ October 29th, ಶನಿವಾರ ಅಥವಾ ಭಾನುವಾರ. ಅಂದರೆ ನನಗೆ ರಜೆ ಇತ್ತು ಅವತ್ತು. ರಜೆ ಏನಕ್ಕಿತ್ತು? ಶುಕ್ರವಾರ. ಹಾಗಾದರೆ ನನಗೆ ಅವತ್ತೇನಕ್ಕೆ ರಜೆ ಇತ್ತು ಆಫೀಸ್ಗೆ? ಏನೇ ಆಗಲಿ, ಅವ್ರ ನೆನಪುಗಳು ಮಾತ್ರ ಇವಾಗ ನಮ್ಮ ಜೊತೆ ಉಳಿದಿರೋದು. ಅವರ ಆ್ಯಕ್ಟಿಂಗ್ ಅಲ್ಲದೆ ಅವರ ಮಾಡಿರುವಂಥ ದಾನಗಳನ್ನು ನೋಡಿಬಿಟ್ಟೆ ತುಂಬ ಜನ ಅವ್ರನ್ನ ನೆನಪಿಟ್ಕೊಂಡಿರೋದು. ಈಗ ನಾನು ವಿಡಿಯೋ ಮಾಡ್ತಿರೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಫೀಡ್ಬ್ಯಾಕ್ ಕೊಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.